ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ನಿಮಗೆಲ್ಲರಿಗೂ ನೀವೆಲ್ಲರೂ ಕಾಯ್ತಾ ಇರುವ ಒಂದು ಗೃಹಲಕ್ಷ್ಮಿ ಬಗ್ಗೆನೇ. ಸೊ ವೀಕ್ಷಕರೇ, ನಿಮ್ಗೆ ಈಗಾಗಲೇ ಒಂದು 16ನೇ ಕಂತೇನಿದೆ, ಇದು ನಿಮ್ಮ ಖಾತೆಗೆ ಈಗಾಗಲೇ ಬಂದಿದೆ ಅಲ್ವಾ. ಸೊ ಹಾಗಿದ್ರೆ ಇನ್ನೂ ಎಷ್ಟು ತಿಂಗಳ ಬಾಕಿ ಹಣವಿದೆ ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಅಂದರೆ ಅಧಿಕಾರಿಗಳು ಏನು ಎಂದು ಹೇಳ್ತಾ ಇದ್ದಾರೆ, ಹಾಗೆ ನಮ್ಮ ಮಹಿಳೆಯರು ಬೇರೇನೋ ಹೇಳ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ ಕಂತು ಎಷ್ಟು ತಿಂಗಳಿಂದ ಬಾಕಿ ಅಂದರೆ ಅಧಿಕಾರಿಗಳು ಹೇಳೋದೊಂದು, ಮಹಿಳೆಯರ ವಾದವೇ ಇನ್ನೊಂದು ಅಲ್ವಾ. ಹಾಗಿದ್ರೆ ಇದ್ರ ಬಗ್ಗೆ ಮಾತಾಡೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇದುವರೆಗೂ ನನ್ನ ಚಾನಲ್ನ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಯಾರು ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದೀರಾ, ಹಾಗಿದ್ರೆ ಈಗಲೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಗೃಹಲಕ್ಷ್ಮಿ ಕಂತು ಎಷ್ಟು ತಿಂಗಳಿಂದ ಬಾಕಿ ಇದೆ ನಮಗೂ ಗೊತ್ತಿದೆ. ನಾನು ಹೇಳ್ತಾನೆ ಇದೆ ಎಲ್ಲ ವಿಡಿಯೋಗಳಲ್ಲಿ, ಈ ಒಂದು ಅಕ್ಕಿ ಹಣ ಆಗಲಿ ಏನೇ ಆಗಲಿ ತುಂಬ ಚೇಂಜಸ್ ಇದೆ ಅದರಲ್ಲಿ ಅಲ್ವಾ. ಸೊ ಅಕ್ಕಿ ಹಣ ಅಷ್ಟೇ ಅಕ್ಟೋಬರ್ನಿಂದ ಕೊಡಲಿಲ್ಲ ಒಂದು ಹಣ, ಆದರೆ ಫೆಬ್ರವರಿಯಿಂದ ಅಕ್ಕಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಕೂಡ ತುಂಬ ಪೆಂಡಿಂಗ್ ಇದೆ. ಆದರೆ ಅವರು 16, 17, 18ನೇ ಕಂತು ಈಗ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದರಿಂದನೇ ಆ ಒಂದು ಹಣ ಬಾಕಿ ಇದೆ ಅಲ್ವಾ. ಸೊ 2024 ಡಿಸೆಂಬರ್ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದ್ದು, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿನ ಹಣ ಬಾಕಿ ಇದೆ ಎಂಬುದು ಅಧಿಕಾರಿಗಳ ವಾದವಾದರೆ, ಬಹಳಷ್ಟು ಗೃಹಿಣಿಯರು ಹಾಸನದಲ್ಲಿ 4-5 ತಿಂಗಳಿಂದ ಹಣವೇ ಬಂದಿಲ್ಲ ಎಂದು ದೂರುತ್ತಿದ್ದಾರೆ. ಸೊ ಗ್ರಾಮೀಣ ಭಾಗದಲ್ಲಿ ಕೆಲ ಬಡ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಅವಲಂಬಿಸಿದ್ದಾರೆ. ಪ್ರತಿನಿತ್ಯ ಬ್ಯಾಂಕ್ಗೆ ಅಲೆದಾಡಿ ಹಣ ಬಂದಿದೆಯೇ ಎಂದು ಪರಿಶೀಲಿಸುತ್ತಿದ್ದಾರೆ ಎಂಬ ನ್ಯೂಸ್ ಅನ್ನು ಸಿಕ್ಕಿದೆ. ಸೊ 2,000 ರು ಕಳೆದ 3 ತಿಂಗಳಿಂದ ಕೈ ಸೇರದೆ, ಒಂದು ಕೈಗೆ ಬರದೆ ಇಂದು ನಾಳೆ ಎಂಬ ನಿರೀಕ್ಷೆಯಲ್ಲಿ ಕಾದು ಕುಳಿತಿದ್ದಾರೆ ನಮ್ಮ ಮಹಿಳೆಯರು. ಇನ್ನು ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ 93% ಸಾಧನೆ ಆಗಿದೆ. ಜಿಲ್ಲೆಯಲ್ಲಿ 4,69,652 ಜನ ಗೃಹಲಕ್ಷ್ಮಿಯರಿದ್ದಾರೆ. ಈ ಪೈಕಿ 4,40,000 ಮಹಿಳೆಯರು ಯೋಜನೆಗೆ ಅರ್ಹರಾಗಿದ್ದಾರೆ. ಸೊ ಏನಂದರೆ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಇನ್ನೂ ಕೂಡ ಈ ಒಂದು ಏನಿದೆ, ಈ ಒಂದು ಅಮೌಂಟ್ ಏನಿದೆ 4-5 ತಿಂಗಳಿಂದ ನಮಗೆ ಬರಲಿಲ್ಲ ಅಂತ ಎಲ್ಲರೂ ಕೂಡ ಹೋಗಿ ಪಾಪ ಮಹಿಳೆಯರು ಆ ಒಂದು ಬ್ಯಾಂಕ್ನಲ್ಲಿ ಅಲ್ದಾಡ್ತಿದ್ದಾರೆ ಅಂತ ಒಂದು ನ್ಯೂಸ್ ಸಿಕ್ಕಿದೆ. ಆದರೆ ಮಹಿಳೆಯರ ವಾದವೇ ಒಂದು, ಅಧಿಕಾರಿಗಳ ವಾದವೇ ಒಂದು. ಸೊ ನಮಗೂ ಗೊತ್ತಿಲ್ಲ ಇದರಲ್ಲಿ ಎಲ್ಲಿ ಹಣ ಬರ್ತಿದೆ, ಎಲ್ಲಿ ಬರೋದಿಲ್ಲ, ಯಾರಿಗೂ ಬರ್ತಾ ಇಲ್ಲ ಅಂತ ನಮಗೆ ಅರ್ಥವಾಗ್ತಿಲ್ಲ ಅಲ್ವಾ. ಸೊ 96% ಅಷ್ಟು ಈಗಾಗಲೇ 16ನೇ ಕಂತೇನಿದೆ ಎಲ್ರಿಗೂ ಬಂದಿದೆ ವೀಕ್ಷಕರೇ. ಸೊ ನಿಮಗೆ ಬಂದಿಲ್ವಾ, ನೀವು ಇದ್ರ ಬಗ್ಗೆ ಒಂದು ದಿಟ್ಟ ನಿರ್ಧಾರವನ್ನು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯ ಒಡತಿಗೆ ಪ್ರತಿ ತಿಂಗಳು ನೀಡುತ್ತಿರುವ ತಲಾ 2,000 ರು ಕಳೆದ 3 ತಿಂಗಳಿಂದ ಕೈ ಸೇರದೆ ಇಂದು ನಾಳೆ ಎಂಬ ನಿರೀಕ್ಷೆಯಲ್ಲಿ ಕಾದು ಕುಳಿತಿದ್ದಾರೆ. ಸೊ ಎಲ್ಲರೂ ಕೂಡ ಪಾಪ ವೇಟ್ ಮಾಡ್ತಾ ಇದ್ದಾರೆ. ಸೊ 2024 ಡಿಸೆಂಬರ್ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದವರಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿನ ಹಣ ಬಾಕಿ ಇದೆ ಎಂಬುದು ಅಧಿಕಾರಿಗಳ ವಾದವಾದರೆ, ಬಹಳಷ್ಟು ಗೃಹಿಣಿಯರು ಏನು ಹೇಳ್ತಿದ್ದಾರೆ ಅಂದರೆ 4-5 ತಿಂಗಳಿಂದ ನಮಗೆ ಹಣವೇ ಬಂದಿಲ್ಲ ಎಂದು ದೂರ್ತಿದ್ದಾರೆ. ಸೊ ಜಿಲ್ಲೆಯಲ್ಲಿ 4,69,652 ಜನ ಗೃಹಲಕ್ಷ್ಮಿಯರು ಇದ್ದರು. ಈ ಪೈಕಿ 4,40,000 ಮಹಿಳೆಯರು ಯೋಜನೆಗೆ ಅರ್ಹರು ಎಂದು ಗುರುತಿಸಲಾಗಿದೆ. ಉಳಿದವರು ಆಧಾರ್ ತಿದ್ದುಪಡಿ, ತೆರಿಗೆ ಪಾವತಿ ಮತ್ತಿತರ ಕಾರಣದಿಂದ ಯೋಜನೆಯಿಂದ ಹೊರಗೆ ಹಾಕಿದ್ದಾರೆ, ಅವ್ರನ್ನ ಹೊರಗುಳಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ವಲಸೆ ಹೋಗಿದ್ದಾರೆ ಎನ್ನುತ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು. ಈ ಒಂದು ನೀತಿ ಹೀಗೆ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ ಹಣ ಬಂತು ಅಂತ ತುಂಬ ಜನ ಹೇಳ್ತಿದ್ದಾರೆ, ನಮಗೆ ಬಂದಿಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಕೇಳುವಾಗಲೇ ಬೇಜಾರಾಗುತ್ತೆ ಅಲ್ವಾ ಪಾಪ. ಸೊ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ 93% ಸಾಧನೆ ಆಗಿದೆ ಎನ್ನುತ್ತಿದೆ. ಇಲಾಖೆಯ ಅಂಕಿಅಂಶಗಳು ತೆರಿಗೆ ಪಾವತಿ ಮಾಡುವವರು ವಿಭಾಗದ ಕಾರಣ ಯೋಜನೆಯಿಂದ ಹೊರಗುಳಿದಿದ್ದಾರೆ ಎನ್ನಲಾಗಿದೆ. ಸೊ ಬ್ಯಾಂಕಿಗೆ ಬ್ಯಾಂಕ್ನಲ್ಲಿ ಪ್ರತಿದಿನ ಹೋಗಿ ಮಹಿಳೆಯರು ಏನು ಮಾಡ್ತಿದ್ದಾರೆ, ಈ ಒಂದು ಅಲ್ದಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಗ್ರಾಮೀಣ ಭಾಗದಲ್ಲಿ ಕೆಲ ಬಡ ಮಹಿಳೆಯರು ಏನಿದ್ದಾರೆ, ಸೊ ಅವರು ಗೃಹಲಕ್ಷ್ಮಿ ಹಣವನ್ನು ಅವಲಂಬಿಸೇ ಕುಳಿತಿದ್ದಾರೆ. ಸೊ ದಿನಸಿ ಪದಾರ್ಥ ಖರೀದಿಗೆ, ಸಂಘ ಸಂಸ್ಥೆ ಸಾಲ ತೀರಿಸಲು, ಮಾತ್ರೆ, ಔಷಧ ಖರೀದಿ, ಹೀಗೆ ನಾನಾ ಕೆಲಸಕ್ಕೆ ಹಣವನ್ನು ಒಂದು ನೆಚ್ಚಿಕೊಂಡಿದ್ದಾರೆ. ಸೊ ಆದರೆ ಕಳೆದ 3 ತಿಂಗಳಿಂದ ಹಣ ಬಿಡುಗಡೆ ಆಗದ ಕಾರಣ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ಸೊ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಬರುವ ಕಾರಣ ಹಣ ಬಂದಿದೆಯೇ ಎಂದು ತಿಳಿಯಲು ಬ್ಯಾಂಕ್ಗೆ ನಿತ್ಯವೂ ಅಲೆಯುತ್ತಿದ್ದಾರೆ ಪಾಪ. ಸೊ ಹಣ ಬಂದರೆ ನಿಮ್ಮ ಮೊಬೈಲ್ಗೆ ಮಾಹಿತಿ ರವಾನಿಸುತ್ತೇವೆ ಎಂದು ಬ್ಯಾಂಕ್ ಸಿಬ್ಬಂದಿ ಹೇಳಿದರೂ ಮಹಿಳೆಯರ ಪರದಾಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ಯಾರಂಟಿ ಈ ಒಂದು
ಹಣವನ್ನು ನಿಮ್ಮ ಖಾತೆಗೆ ಬರ್ತದೆ ಅಂತ ಹೇಳ್ತಾನೇ ಇದ್ದಾರೆ. ಆದರೆ ಈ ಒಂದು ಜಿಲ್ಲೆಗೆ ಇಷ್ಟು ಮಹಿಳೆಯರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಕೂಡ ನಮಗೂ ತಿಳಿತಾನೇ ಇಲ್ಲ. ಎಷ್ಟೋ ಕೋಟಿ ಹಣವನ್ನು 26,000 ಸಮಥಿಂಗ್ ಈ ಒಂದು ಕೋಟಿ ಹಣವನ್ನು ಗೃಹಲಕ್ಷ್ಮಿಗೋಸ್ಕರ ಅವರು ಮೀಸಲಿಟ್ಟಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತೇ ಇದ್ದ ವಿಚಾರ ಅಲ್ವಾ. ಹಾಗಿದ್ರೆ ಇಷ್ಟು ಕೋಟಿ ಹಣವನ್ನು ಅವರು ಮೀಸಲಿಟ್ಟಿದ್ದಾರೆ ಅಂತ ನಮಗೂ ಗೊತ್ತೇ ಇರುವ ವಿಚಾರ. ಸೊ 54,000 ಕೋಟಿ ರು ಬೃಹತ್ ಹಣ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಪ್ರಯಾಣಿಕ ಸೇವೆ ಮಾಡುವ ಉದ್ದೇಶದಿಂದನೂ ಸರ್ಕಾರ ಇದೆ. ಹಾಗಿದ್ರೆ ಇದು ಸಮಿತಿಗೆ ನೀಡ್ತಿರುವ ಗೌರವಧನ ಏನೇನೂ ಅಲ್ಲ. ಆದಾಗ್ಯೂ ಸಮಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ತಯಾರಿಯನ್ನು ನಡೆಸ್ತಾ ಇದ್ದೇವೆ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಕಾದು ನೋಡಬೇಕಾಗಿದೆ, ಈ ಹಣ ತಲುಪುತ್ತಾ ಇಲ್ಲವಾ ಅನ್ನೋದ್ರ ಬಗ್ಗೆ ಕೂಡ ನಾವು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಹಾಗಿದ್ರೆ ಬೇಗನೆ ಅವರಿಗೆ ಈ ಒಂದು ಹಣ ತಲುಪಲಿ ಅಂತ ಕೂಡ ಹೇಳ್ತಾನೆ. ತುಂಬ ಒಂದು ಜಿಲ್ಲೆಗಳಲ್ಲಿ ಈ ಸ್ಕ್ಯಾಮ್ ನಡೀತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಕೂಡ ಹೇಳಲಿಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಸೊ ನಿಮಗೆ ಹಣ ಬಂದಿಲ್ವಾ, ಏನಾಗಿದೆ ಅನ್ನೋದನ್ನ ಕರೆಕ್ಟಾಗಿ ಪರಿಶೀಲಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.